ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದ ಗ್ರಾಮದ ಪೂಜ್ಯರಾದ ಶ್ರೀನಾಥ್ ಹಿರೇಮಠ ಸ್ವಾಮೀಜಿಯವರು ಹಾಗೂ ಗ್ರಾಮದ ಗಣ್ಯರಾದ ಚಂದ್ರಶೇಖರ ಪೊಲೀಸ್ ಪಾಟೀಲ್ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತೊಗರಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ. ತೊಗರಿ ಬೆಳೆದಂತ ರೈತರು ಇದರ ಲಾಭ ಪಡೆದುಕೊಳ್ಳಬೇಕು. ತೊಗರಿ ಖರೀದಿ ಕೇಂದ್ರಗಳಿಗೆ ರೈತರಿಗೆ ಬಹಳ ಅನುಕೂಲವಾಗಿದೆ. ಬೇರೆ ಗ್ರಾಮಗಳಿಂದ ಬಂದ ರೈತರಿಗೂ ಕೂಡ ಇಲ್ಲಿ ಅವಕಾಶವನ್ನು ನೀಡಲಾಗುವುದು. ಕೊಣ್ಣೂರು ಗ್ರಾಮದ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರು ಮತ್ತು ಗ್ರಾಮಸ್ಥರು ಶಾಂತಿ ಮತ್ತು ತಾಳ್ಮೆಯಿಂದ ವರ್ತಿಸಬೇಕು. ತೊಗರಿ ಖರೀದಿ ಕೇಂದ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹಾಗೂ ಸಿಬ್ಬಂದಿ ಜೊತೆಯಾಗಲಿ ಗಲಾಟೆ ದಬ್ಬಾಳಿಕೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ತೊಗರಿ ಖರೀದಿ ಕೇಂದ್ರದ ಭದ್ರತೆಗಾಗಿ 2 ಹೈಟೆಕ್ ವಿದ್ಯುತ್ ದೀಪಗಳು, 2 ಸೋಲಾರ್ ದೀಪಗಳು, 2 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪಿಕೆಪಿಎಸ್ ಬ್ಯಾಂಕ್ನ ಅಧ್ಯಕ್ಷರಾದ ರಾಮನಗೌಡ ನೀರಲಿಗೆ ಅವರು ಮಾತನಾಡಿದರು. ನಮ್ಮ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ. ರೈತರು ಸಹಕರಿಸಬೇಕು. ರೈತರು ಮತ್ತು ಗ್ರಾಮಸ್ಥರು ಸಹಕಾರ ನೀಡಿದರೆ ಸರ್ಕಾರದ ಅನೇಕ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತೇನೆ. ಆನ್ಲೈನ್ನಲ್ಲಿ ನೋಂದಣಿ ಮಾಡಿದ ಕ್ರಮ ಸಂಖ್ಯೆ ಪ್ರಕಾರ ರೈತರ ತೊಗರಿ ಖರೀದಿ ಕೇಂದ್ರಕ್ಕೆ ತರಲು ಹೇಳಲಾಗುವುದು. ರೈತರು ಸಹಕರಿಸಬೇಕು ಅಂತ ಹೇಳಿದರು. ತೊಗರಿ ಖರೀದಿ ಕೇಂದ್ರದ ಪೂಜಾ ಕಾರ್ಯಕ್ರಮದಲ್ಲಿ ಸರ್ವ ಸದಸ್ಯರು ಗ್ರಾಮಸ್ಥರು ಭಾಗವಹಿಸಿದರು. ವರದಿ ಬಂದೇನವಾಜ್ ಕೋಳ್ಯ, ತಾಳಿಕೋಟೆ. ದೃಷ್ಟಿಯಿಂದ ಪ್ರತಿ ರೈತರಿಗೂ ಖಚಿತವಾಗಿ ಒಂದು ಕ್ವಿಂಟಲಿಗೆ 8,000 ರೂಪಾಯಿ ಅಂತೂ ಖಚಿತವಾಗಿ ಸಿಗ್ತದೆ ಅನ್ನುವಂಥ ಭರವಸೆ ಇದೆ. ನಂತರ ಪೇಮೆಂಟ್ ಕೂಡ ಭಾಳ ತೀವ್ರಗತಿಯಲ್ಲಿ ಹಾಕ್ತಾರೆ. ಹೀಗಾಗಿ ಅನುಕೂಲ ಆಗ್ತದೆ. ರೈತರ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಸರ್ಕಾರಕ್ಕೂ ಹಾಗೂ ನಮ್ಮ ಆಡಳಿತ ಮಂಡಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಇದೆಲ್ಲ ಸಹಕರಿಸಿದಂಥ ಊರಿನ ಜನರಿಗೆ ಎಲ್ರಿಗೂ ಹಾಗೂ ತಮ್ಮೆಲ್ಲ ಪತ್ರಕರ್ತ ಬಂಧುಗಳಿಗೂ ಎಲ್ರಿಗೂ ಅನಿಸುತ್ತಾ ನನ್ನ ಒಂದೆರಡು ಅನಿಸಿಕೆಗಳನ್ನು ಹೋದ ಸಾರಿನೂ ನಾವು ತೊಗರಿ ಕೇಂದ್ರ ಪ್ರಾರಂಭ ಮಾಡಿದ್ವಿ. ಈ ಸಾರಿನೂ ನಾವು ಎಲ್ಲ ನಮ್ಮ ಆಡಳಿತ ಮಂಡಳಿ ನಮ್ಮ ಸಿಬ್ಬಂದಿ ವರ್ಗದಿಂದ ನಾವು ತೊಗರಿ ಕೇಂದ್ರ ಪ್ರಾರಂಭ ಮಾಡಿದ್ವಿ. ಮತ್ತು ನಮ್ಮ ಕೊಣ್ಣೂರು ಗ್ರಾಮದವರು ಸಹಕರಿಸ್ಬೇಕು. ಮೊದಲು ಸಹಕರಿಸಿದ್ರೆ ಮಾತ್ರ ತುಂಬಕ್ಕೆ ಅವಕಾಶ ಇರ್ತದೆ. ಬಂದು ನನ್ನ ಪಾಳೆ ನಿನ್ನ ಪಾಳೆ ಮುಂದೋತ್ತ ಮಾಡಿದರೆ ನಮ್ಗೆ ತೊಗರಿ ತುಂಬ್ಕೊಳ್ಳೋಕೆ ಅವಕಾಶ ಆಗೋದಿಲ್ಲ. ಇಲ್ಲಿ ಎಲ್ಲ ರೈತರ ಸಹಕಾರದಿಂದ ಮತ್ತು ಬೇಲೂರವ್ರು ಯಾರೇ ಬಂದರೂ ನಾವು ತುಂಬ್ಕೋಕೋದು. ಪಕ್ಕದ ಊರವರು ಅವರು ಯಾಕೆ ಕರ್ಸಿರ್ತಿಲ್ಲ ನಮ್ಮಲ್ಲಿ ಒಂದು ಸ್ವಲ್ಪ ಜನ ವಾದ ಮಾಡ್ತಾರೆ. ಆ ಜನಕ್ಕೆ ಸ್ವಲ್ಪ ತಾವು ತಿಳ್ಕೊಂಡು ನಮ್ಮ ಊರವರು ಎಲ್ಲ ರೈತರು ತಿಳ್ಕೊಂಡು ಅವರು ರೈತರತ್ತೆ ತಿಳ್ಕೊಂಡು ನಮ್ಮಲ್ಲಿ ಬಂದು ಅವರು ಸಹಕಾರ ಕೊಡಬೇಕು. ನಾವು ಸೋಮವಾರದಿಂದ ಇವತ್ತು ನಾವು ಉದ್ಘಾಟನೆ ಮಾಡಿ ಸೋಮವಾರದಿಂದ ನಮ್ಮ ತೊಗರಿ ತುಂಬಕ್ಕೆ ಪ್ರಾರಂಭ ಆಗ್ತದೆ. ಪಾಳೆ ಪ್ರಕಾರ ಮಾಡ್ತೀವಿ ನಾವು ಯಾವುದೇ ಇದ್ರೂ ಇದರಲ್ಲಿ ಭೇದ ಭಾವ ಇಲ್ಲದ ಪಾಳೆ ಪ್ರಕಾರ ನಾವು ತೊಗರಿ ಕೇಂದ್ರ ಪ್ರಾರಂಭ ಮಾಡ್ತೀವಿ. ಪಾಳೆ ಮುಗಿದ ನಂತರ ಬೇರೆ ರೈತರಿಗೂ ಅವಕಾಶ ಕೊಡೋಲ್ಲ. ಎಲ್ಲ ರೈತರು ಅವ್ರವ್ರು ರೈತರೇ. ಬೇಲೂರವರು ನಮ್ಗೆ ಪಕ್ಕದೂರವ್ರು ರೈತರ. ಅವ್ರು ಯಾಕೆ ಬಂದಾರೆ ಇವ್ರು ಯಾಕೆ ಬಂದಾರೆ ಸ್ವಲ್ಪ ನಮ್ಮಲ್ಲಿ ವಾದ ಮಾಡ್ತಾರೆ. ಆ ವಾದ ಬಿಟ್ಟು ಸ್ವಲ್ಪ ಇಲ್ಲಿ ರೈತರಿಂದ ಭಾವನೆಯಿಂದನೇ ಎಲ್ಲರೂ ಹೋಗ್ಬೇಕಂತ ನಾವು ಇಷ್ಟೇ ಕೇಳ್ಬೋದು. ನಮ್ಮ ಪತ್ರಕರ್ತರು ಬಂದಕ್ಕೆ ಎಲ್ಲ ಧನ್ಯವಾದಗಳು. ನಮಸ್ಕಾರ. ಜೋರ್ರಿ ಕೊಣ್ಣೂರು ಗ್ರಾಮದ ಹಿರಿಯರೇ, ರೈತ ಬಾಂಧವರೇ ಹಾಗೂ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರೈತರ ಹಿತದೃಷ್ಟಿಯಿಂದ ಎಲ್ಲ ರೈತರಿಗೂ ಬಜಾರದಲ್ಲಿ ಹೋಗಿ ಮಾರಾಟ ಮಾಡೋದರಿಂದ ದರದಲ್ಲಿ ಏರಿಳಿತ ಕಂಡು ರೈತರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಈಡಾಗುವಂಥ ಪರಿಸ್ಥಿತಿ ಎದುರಾಗಿತ್ತು. ಆ ಕಾರಣದಿಂದ ಘನ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ
ಮತ್ತು ಈ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಎಲ್ಲ ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರು ಹಾಗೂ ಊರಿನ ಜನರ ಸಹಕಾರದಿಂದೊಂದಿಗೆ ಈಗ ತೊಗರಿ ಖರೀದಿ ಕೇಂದ್ರವನ್ನು ಪ್ರತಿ ವರ್ಷದಂತೆ ಈ ವರ್ಷ ಮಾಡಲಿಕ್ಕೆ ಪ್ರಾರಂಭ ಮಾಡಿ